ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬೋರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಉತ್ತರ: ಮಹಾರಾಷ್ಟ್ರ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಧು ಬಾಬು ಪಿಂಚಣಿ ಯೋಜನೆ (MBPY) ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಉತ್ತರ: ಒಡಿಶಾ. ಅಬುಧಾಬಿಯಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಉದ್ಘಾಟಿಸಿದ ಹಿಂದೂ ದೇವಾಲಯ ಯಾವ ವಾಸ್ತುಶಿಲ್ಪವನ್ನು ಅನುಸರಿಸಿದೆ? ಉತ್ತರ: ನಾಗರ ಶೈಲಿಯ ವಾಸ್ತುಶಿಲ್ಪ. ಜನವರಿ ತಿಂಗಳ ಐಸಿಸಿ ಮಹಿಳಾ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಉತ್ತರ: ಆಮಿ ಹಂಟರ್, ಐರ್ಲೆಂಡ್. ಜನವರಿ ತಿಂಗಳ ಐಸಿಸಿ ಪುರುಷರ ಪ್ಲೇಯರ್ ಆಫ್ ದಿ ಮಂತ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಉತ್ತರ: ಶಮರ್ ಜೋಸೆಫ್, ವೆಸ್ಟ್ ಇಂಡೀಸ್. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಸ್ವಯಂ ಯೋಜನೆಯನ್ನು ಪ್ರಾರಂಭಿಸಿದೆ? ಉತ್ತರ: ಒಡಿಶಾ. ಇತ್ತೀಚೆಗೆ ಕಾಜಿನೇಮು ಯಾವ ರಾಜ್ಯದ ರಾಜ್ಯ ಹಣ್ಣು ಎಂದು ಗುರುತಿಸಲ್ಪಟ್ಟಿದೆ? ಉತ್ತರ: ಅಸ್ಸಾಂ. ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಇತ್ತೀಚೆಗೆ ಯಾವ ದೇಶದ ಕುಸ್ತಿ ಒಕ್ಕೂಟದ ಅಮಾನತು ರದ್ದುಗೊಳಿಸಿದೆ? ಉತ್ತರ: ಭಾರತ. ಯಾವ ದ್ವೀಪ ಸಮೂಹದಲ್ಲಿ ಭಾರತವು ಹೊಸ ನೌಕಾನೆಲೆಯನ್ನು ಸ್ಥಾಪಿಸಲಿದೆ? ಉತ್ತರ: ಮಿನಿಕಾಯ್ ಮತ್ತು ಅಗಟ್ಟಿ. ಉತ್ತರ ಪ್ರದೇಶ ಸರ್ಕಾರ ಯಾರೊಂದಿಗೆ ಉತ್ತಮ ವಿಪತ್ತು ನಿರ್ವಹಣೆಗಾಗಿ ಒಪ್ಪಂದ ಮಾಡಿಕೊಳ್ಳಲು ನಿರ್ಧರಿಸಿದೆ? ಉತ್ತರ: ಐಐಟಿ ರೂರ್ಕಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಅಲಾಸ್ಕಾ ಪಾಕ್ಸ್ ಎಂದರೇನು? ಉತ್ತರ: ಡಿಎನ್ಎ ವೈರಸ್. ಇತ್ತೀಚೆಗೆ ಯುಪಿಐ ಪಾವತಿ ವ್ಯವಸ್ಥೆಯನ್ನು ಯಾವ 2 ದೇಶಗಳಲ್ಲಿ ಪ್ರಾರಂಭಿಸಲಾಗಿದೆ? ಉತ್ತರ: ಶ್ರೀಲಂಕಾ ಮತ್ತು ಮಾರಿಷಸ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ದಕ್ಷಿಣ ಭಾರತ ಸಾಂಸ್ಕೃತಿಕ ಕೇಂದ್ರವನ್ನು ಭಾರತದ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ: ಹೈದರಾಬಾದ್. ಸುದ್ದಿಯಲ್ಲಿ ಕಂಡ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಉತ್ತರ: ತೆಲಂಗಾಣ. ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಫಂಡ್ (GBFF) ನ ಮೊದಲ ಕೌನ್ಸಿಲ್ ಸಭೆ ಎಲ್ಲಿ ನಡೆಯಿತು? ಉತ್ತರ: ಯುನೈಟೆಡ್ ಸ್ಟೇಟ್ಸ್.